ಫ್ರೆಂಡ್ಸ್, ಇದು ಸಂಜೆ 5 ಗಂಟೆ ವೇಳೆ. ಹಾಗೆ ನಾವು ಸಾಯಂಕಾಲ ದೇವಸ್ಥಾನಕ್ಕೆ ಹೋದ್ವಿ. ಆ ಟೈಮಲ್ಲಿ ರೆಡಿಯಾಗಿದ್ದೆ. ಹಾಗೆ ಗೋಬಿ ಕೂಡ ತಿಂದ್ವಿ ಈವ್ನಿಂಗ್. ಹಾಗೆ ಇದು ಬೆಳಗ್ಗೆ ಬಂದು ಪಲಾವ್ ಮಾಡ್ತಾ ಇದ್ದೆ. ಅದರ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ ರುಬ್ಬಕ್ಕೆ. ಸೊ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಮಸಾಲೆ ಎಲ್ಲ ರುಬ್ಕೊತಾ ಇದ್ದೆ. ಬೆಳಗ್ಗೆ ಇವತ್ತಿನ ಸಂಡೇ ತಿಂಡಿ ಪಲಾವ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಮಿಕ್ಸಿಗೆಲ್ಲ ಹಾಕ್ಕೊತಾ ಇದ್ದೆ. ಆಯಿತು, ಎಲ್ಲ ರುಬ್ಬಿದ್ದು. ಇನ್ನು ಪಲಾವು ಎಲ್ಲ ಫ್ರೈ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ನಾಗವೇಣಿ ಪಾಟೀಲ್ ಮಾತಾಡ್ತಿದ್ರು. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ ಬಂದು ಈವ್ನಿಂಗ್ 6:30 ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಶನಿವಾರ ಬೇರೆ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಾನು ಇವಾಗ ಕಸ ಎಲ್ಲ ಗುಡಿಸಿ ಮುಖ ತೊಳ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಸೊ ಮಗಳಿಗಿನ್ನ ರೆಡಿ ಮಾಡಿಲ್ಲ. ಬೂ ಬರ್ತಿಲ್ಲ ಇಂಚು. ಹಾಂ, ಎಲ್ಲಿಗೆ? ಒಬ್ನೋ ಬರ್ತೀಯ? ಹನುಮಂತಿಯವ್ರ ಗುಡಿಗೆ, ಮಾರುತಿ ಆಂಜನೇಯನ ಗುಡಿಗೆ. ಹಾಂ, ಹೋಗು ಹೋಗು. ಇಂಚಾರ ನೀ ಬರ್ತಿಲ್ಲ? ಅಜ್ಜಯ್ಯಗೆ ಬರ್ತಿಲ್ಲ ನೀನು? ಮತ್ತು ಬುಕ್ ಇಡ್ಬಾ ಒಳಗಡೆ, ಮಕ್ಕ ತೊಳಿತೀನಿ. ಓಕೆ ಫ್ರೆಂಡ್ಸ್, ಅವನು ನನ್ನ ಮಗ ನನ್ನ ಜೊತೆಗೆ ಬರೋಕ್ಕೆ ಇಷ್ಟ ಇಲ್ಲಂತೆ. ಅಂದರೆ ನಾವು ರೆಡಿಯಾಗಿ ಡ್ರೆಸ್ ಹಾಕ್ಕೊಂಡು ಅವ್ನಿಗೆ ಅಷ್ಟು ಪೇಷನ್ಸ್ ಇಲ್ಲ ಕಾಯೋ ಅಷ್ಟು. ಅದಕ್ಕೆ ಅವನು ಹೋಗಿ ಬರ್ತಾನಂತೆ. ಯಾಕಂದರೆ ಅವನು ಬಂದು ಫಸ್ಟ್ ಇವತ್ತು ಹೋಮ್ವರ್ಕ್ ಏನಿಲ್ಲ ಅಂತೆ, ಚಿಂಟು ಟಿ ವಿ ನೋಡಬೇಕು. ಅದಕ್ಕೆ ಒಂದು ಅರ್ಜೆಂಟು. ನಾವಾದರೆ ನಿಧಾನಕ್ಕೆ ಆರಾಮಾಗಿ ಬರ್ತೀವಿ, ಕಾಮಾಗಿ. ಅವನಿಲ್ಲಿ ಬಂದು ಚಿಂಟು ಟಿ ವಿ ನೋಡಬೇಕಲ್ಲ, ಅದಕ್ಕೆ ಅರ್ಜೆಂಟ್ ಮಾಡ್ತೀವಿ ಫ್ರೆಂಡ್ಸ್. ಅವನು ಹೋಗ್ತಾನಂತೆ. ಹೋಗಲಿ, ನಾವು ಆನಂತರ ಈಗ ರೆಡಿ ಆಗಿಬಿಟ್ಟು ಹೋಗ್ತೀವಿ ಆರಾಮ್ ಸೇರಿ. ದೇವ್ರ ದರ್ಶನ ನಿಧಾನವಾಗಿ ಸಮಾಧಾನವಾಗಿ ಇರಬೇಕಲ್ವ. ಅವಸರ ಸುಮ್ಮನೆ ಕಾಟಾಚಾರಕ್ಕೆ ಮಾಡಬಾರ್ದು. ಭಕ್ತಿ ಶ್ರದ್ಧೆ ಇರಬೇಕು. ಸೊ ಇವಾಗ ರೆಡಿಯಾಗಿ ಹೋಗ್ತೀವಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ವೇಟ್ ಮಾಡ್ತೀರಿ ಫ್ರೆಂಡ್ಸ್. ಇದು ಈವ್ನಿಂಗು ದೇವಸ್ಥಾನಕ್ಕೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೆ. ಸೊ ಹಾಗೆ ಸ್ವಲ್ಪ ಶೋ ಮಾಡೋಣ ಅಂತ ಹೇಳ್ಬಿಟ್ಟು ಪೋಸ್ ಕೊಟ್ಟೆ. ನನ್ನ ಮಗನ ಕ್ಯಾಮ್ರಾ ಕೊಟ್ಬಿಟ್ಟು ಹಾಗೆ ಮಾರುತಿ ದೇವಸ್ಥಾನಕ್ಕೆ ಹೋಗಿದ್ವಿ. ಮಾರುತಿನ ಈ ಥರ ಅಲಂಕಾರ ಮಾಡಿದ್ದಾರೆ. ಸ್ವಲ್ಪ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿದೆ. ಹಾಗೆ ನನ್ನ ಮಗ ಸ್ವಲ್ಪ ಶೂಟ್ ಮಾಡಿದ. ಆನಂತರ ಮಕ್ಕಳು ಕೂಡ ಹೊರಗಡೆ ಕೂತ್ಕೊಂಡು ಆಟ ಆಡಿದರು. ಹಾಗೆ ಬರುವಾಗ ಗೋಬಿ ತೊಗೊಂಬಂದ್ವಿ. ಸ್ವಲ್ಪ ಈವ್ನಿಂಗು ಬಂದು ತಿಂದ್ವಿ. ಚೆನ್ನಾಗಿತ್ತು, ಸ್ಪೈಸಿಯಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ತಿಂದ್ಬಿಟ್ಟು ನಂತರ ಸ್ವಲ್ಪ ಕೆಲಸ. ಫ್ರೆಂಡ್ಸ್, ನಮ್ಮದೆಲ್ಲ ಊಟ ಏನು ಆಗಲಿಲ್ಲ. ಗೋಬಿ ತಿಂದ್ವಲ್ಲ, ಅದೇ ಹೊಟ್ಟೆ ಫುಲ್ಲಾಯಿತು. ನನಗೆ ಪಲ್ಯ ಇದೆ ಆ್ಯಂಡ್ ಬಿಸಿ ರೊಟ್ಟಿ ಕೂಡ ಇದ್ದಾವೆ. ಕಲ್ಲಾಗಬಾರ್ದು ಅಂತ ಈ ಥರ ಕವರ್ನಲ್ಲಿ ಸುತ್ತಿಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತು ಏನೋ ಕಿಚಡಿ ಅಂತೆ, ಕಿಚಡಿ ಇದೆ. ಸ್ವಲ್ಪ ರೈಸ್ ತೊಗೊಂಬರ್ತೀನಿ ಅಂತ ಅಂದಿದ್ದಾರೆ. ರೈಸ್ ಇತ್ತಂತ ಅಂಗಡೀಲಿ. ಇನ್ನು ಮಕ್ಕಳು ಮಲಗಿದ್ದಾರೆ ಫ್ರೆಂಡ್ಸ್. ನೋಡಿ, ನಾವು 3 ಜನ ಇಲ್ಲಿ ಮಲ್ಕೊತೀವಿ. ನನ್ನ ಮಕ್ಕಳು, ನಾನು, ನಮ್ಮ ಮನೆಯವ್ರು ಇಲ್ಲಿ ಮಲ್ಕೊತಾರೆ. ಯಾಕಂದರೆ 4 ಜನಕ್ಕೂ ಇದು ಇಲ್ಲಿ ಮಂಚ ಆಗೋಂಗಿಲ್ಲ. ಸೊ ಹಾಗಾಗಿ ಇಲ್ಲ ಹಾಸ್ತೀನಿ ನಾನು. ಓಕೆ ಫ್ರೆಂಡ್ಸ್, ನಮ್ಮ ಮನೆಯವ್ರು ಬಂದರೆ ಸ್ವಲ್ಪ ವೀಡಿಯೋ ಅವ್ರ ಜೊತೆ ಮಾಡೋಕ್ಕಾದರೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ಸ್. ನಮ್ಮ ಯಜಮಾನ್ರು ಬಂದರೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲಾಂದರೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲರಿಗೂ ಬಾಯ್. ಆ್ಯಂಡ್ ಟಿ ವಿ ಕೂಡ ನೋಡ್ತಾ ಇದ್ದೀನಿ. ಓಕೆ, ಬಾಯ್. ಇದು ಬಂದು ಬೆಳಗ್ಗೆ 7 ಗಂಟೆ ಆಗಿತ್ತು ಫ್ರೆಂಡ್ಸ್. ನಾನು ಎದ್ಬಿಟ್ಟು ಎಲ್ಲ ಪಾತ್ರೆ ವಾಶ್ ಮಾಡಿ, ಸ್ಟವ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಎಲ್ಲ ಮನೆ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಅನ್ನೋಷ್ಟೊತ್ತಿಗೆ 8 ಗಂಟೆ ಆಗಿತ್ತು ಫ್ರೆಂಡ್ಸ್. ಹಾಗೆ ನಮ್ಮ ಯಜಮಾನರು ಸಂಡೇ ಅಂತ ಹೇಳ್ಬಿಟ್ಟು ಇವತ್ತು ರಜಾ ಮಾಡಿದರು. ಯಾವಾಗಲೂ ಹಾಫ್ ಡೇ ಮಾಡ್ತಿದ್ರು ಅವರು. ಇವತ್ತು ರಜಾ ಮಾಡಿದರು, ಮಲ್ಕೊಂಡಿದ್ರು. ಇನ್ನೂ ಎದ್ದಾಡ್ಸೋಣ ಅಂತ ಬಂದೆ, ಮಲಗಿದ್ರು ಅಂತ ಸುಮ್ಮನೆ ಇದೆ. ಹಾಗೆ ಇಲ್ಲಿ ಪಲಾವ್ ಮಾಡಿದ್ರಾಯ್ತು ಅಂತ ಹೇಳಿ ಪಲಾವಿಗೆ ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಮತ್ತು ಎಲ್ಲ ಪೇಸ್ಟ್ ಮಾಡಿಕೊಂಡೆ. ಪಲಾವ್ಗೆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು
ಹಾಗೆ ಸ್ವಲ್ಪ ನಿಮಗೂ ವಿಡಿಯೋ ತೋರ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಹಾಕುವ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಹಾಗೆ ಎಲ್ಲರೂ ವಿಡಿಯೋ ನೋಡ್ತೀರಾ, ಯಾರೂ ಲೈಕ್ ಮಾಡಲ್ಲ. ಲೈಕ್ ಶೇರ್ ನನಗೂ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಅನ್ಸಬ್ಸ್ಕ್ರೈಬ್ ಆಗೋದು ಕೆಲವರು ಮಾಡ್ತಿದ್ದಾರೆ ಫ್ರೆಂಡ್ಸ್, ಎಲ್ಲರಿಗೂ ಅಲ್ಲ. ಸೊ ಅವರಿಗೆ ಏನು ಇದನ್ನೋ ಗೊತ್ತಿಲ್ಲ, ಹುಡುಗಾಟಿಕೆ ಆಡ್ತಿದ್ದಾರೆ. ಅವರೊಬ್ಬರು ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಮ ಚಾನಲ್ ಬಿಲ್ಡ್ ಆಗೋದಾಗಲಿ ಅಥವಾ ಬೀಳೋದಾಗಲಿ ಆಗೋಲ್ಲ. ದೇವರ ಆಶೀರ್ವಾದ ಇತ್ತು ಅಂದರೆ ನಾವು ಹೇಗಿದ್ದರೂ ನಾನು ಇದರಲ್ಲೇ ಮುಂದುವರಿಬೇಕು ಅಂತ ಏನಾರು ಇದ್ದರೆ ದೇವರ ಆಶೀರ್ವಾದ ನಿಜವಾಗ್ಲೂ ನಾನು ಇದರಲ್ಲೇ ಮುಂದುವರಿತೀನಿ. ಅವರು ಒಬ್ಬರು ಇಬ್ಬರು 3-4 ಜನ ಈ ಥರ ಎಲ್ಲ ಮಾಡಿದರೆ ಏನು ತೊಂದರೆ ಆಗೋಲ್ಲ. ದೇವರ ಆಶೀರ್ವಾದ ನನ್ನ ಮೇಲಿದೆ ಅಂತ ಹೇಳಿ ನಂಬಿಕೆಯಿಂದ ನನ್ನ ಕೆಲಸ ನಾನು ಮಾಡ್ತಿರ್ತೀನಿ ಫ್ರೆಂಡ್ಸ್. ಯಾರು ಏನಾದರೂ ಮಾಡಲಿ, ಐ ಡೋಂಟ್ ಕೇರ್. ಹಾಗೆ ಇಲ್ಲಿ ಎಲ್ಲ ರುಬ್ಬೋದಾಯಿತು. ಮಸಾಲ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಅದನ್ನು ಕುಕ್ಕರ್ಗೆ ಸ್ವಲ್ಪ ಹಾಕಿದೆ, ಒಗ್ಗರಣೆ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು. ಹಾಗೆ ಶೇಂಗಾ ಕಾಳು ಹುರಿದು ಇಟ್ಕೊಂಡಿದ್ದೆ, ಮೊನ್ನೆ ಶೇಂಗಾ ಚಟ್ನಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಟ್ಲದಲ್ಲಿ ಸ್ವಲ್ಪ ಮಿಕ್ಸಿದ್ದೆ, ಅದರಲ್ಲಿ ಇಟ್ಟಿದ್ದೆ. ಹಾಗೆ ಎಣ್ಣೆಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ ನಾನು ಬಟ್ಲಲ್ಲಿ ಇಟ್ಟಿದ್ದು. ಫ್ರೆಂಡ್ಸ್, ನಾನು ಇದುವರೆಗೂ ಯಾವುದೂ ಈ ಥರ ಶೇರಿಂಗ್ ಮಾಡಿಲ್ಲ ಪೂರ್ತಿಯಾಗಿ ಅಡುಗೆ ಮಾಡೋದು. ಯಾಕಂದರೆ ಎಲ್ಲರಿಗೂ ನಾರ್ಮಲಾಗಿ ಗೊತ್ತಿರೋದೇ. ಮೇನ್ ಸ್ವಲ್ಪ ಈ ಥರ ದೂರದಿಂದನೇ ತೋರಿಸಿದ್ದೀನಿ. ಪ್ರತಿಯೊಂದು ಎಲ್ಲ ಶೇರ್ ಮಾಡಿ ನಾನೇನು ಹೇಳಿಲ್ಲ. ಹಾಗೆ ಪಲಾವ್ ಬಿಟ್ಟು ಬೇರೆ ಏನಾದರೂ ಮಾಡೋಣ ಅಂದರೆ ಪ್ರತಿಯೊಂದು ಐಟಮ್ಸ್ ಇರಲಿಲ್ಲ ಫ್ರೆಂಡ್ಸ್. ತರಕಾರಿ ಇದ್ದರೆ ಬೇರೆ ಇನ್ನೊಂದು ಏನಾದರೂ ಇರಲ್ಲ, ಇನ್ನೊಂದು ಏನಾದರೂ ಇದ್ದರೆ ಮತ್ತೊಂದು ಏನಾದರೂ ಇರಲ್ಲ. ಸೊ ಹಿಂಗೆ ಒಂದೊಂದು ಏನಾದರೂ ಐಟಮ್ಸ್ ಸ್ಕಿಪ್ ಆಗಿರ್ತವೆ. ಅದರಲ್ಲಿ ಸಂಡೇ ಬೇರೆ ಹೋಗೋಕ್ಕೆ ಬೇಜಾರೇ ಮಾಡ್ಕೊತಾರೆ ಏನಾದರೂ ಹೇಳಿದರೆ ತರೋಕ್ಕೆ. ನಾವಂತೂ ಹೋಗೋಕ್ಕಾಗಲ್ಲ, ಮಕ್ಕಳು ಮರಿ ಇಟ್ಕೊಂಡು ಮನೇಲಿ ಕೆಲಸ ಒಂದಿರುತ್ತೆ. ಸೊ ಹಾಗಾಗಿ ನನಗೆ ಪಟ್ಟಂತ ಯೋಚನೆ ಬರೋದೇ ಪಲಾವ್. ಏನು ಮಾಡಲಿ ಅಂತ ಹುಡುಕ್ಬೇಕಾದ್ರೆ ಪಟ್ಟಂತ ಯೋಚನೆ ಬರೋದೇ ಪಲಾವ್. ಒಂದು ಐಟಮ್ ಇದ್ದರೂ ಇಲ್ಲದ್ರೂ ಹೆಂಗೆ ಮಾಡಿದ್ರು ಒಂದು ಐಡಿಯಾ ಯೂಸ್ ಮಾಡ್ಕೊಂಡು ಮಾಡಿದರೆ ಸಖತ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಆಮೇಲೆ ಹೊಟ್ಟೆನೂ ತುಂಬುತ್ತೆ ಮತ್ತು ಗ್ಯಾಸ್ಟ್ರಿಕ್ಕು ಅದು ಇದು ಪ್ರಾಬ್ಲಮ್ಮೇ ಇರಲ್ಲಲ್ಲ. ಉಪ್ಪಿಟ್ಟು ಮಾಡಿದರೆ ಉಪ್ಪಿಟ್ಟು ತಿನ್ನೋಂಗಾಗಲ್ಲ ಅಂತಾರೆ, ಅವಲಕ್ಕಿ ಮಾಡಿದರೆ ಅವಲಕ್ಕಿ ಗ್ಯಾಸ್ ಅಂತಾರೆ, ಶಾವಿಗೆ ಉಪ್ಪಿಟ್ಟು ಮಾಡಿದರೆ ಅದು ಭಾಳ ತಿನ್ನೋಕ್ಕಾಗಲ್ಲ ಅಂತಾರೆ. ಅದು ಸುಮ್ಮನೆ ರೈಸ್ ಐಟಮ್ ಮಾಡಿಬಿಟ್ರೆ ಟೆನ್ಷನ್ನೇ ಇರಲ್ಲ ಫ್ರೆಂಡ್ಸ್. ಹಾಗಾಗಿ ನನಗೆ ತಟ್ಟಂತ ಐಡಿಯಾ ಬರೋದೇ ಪಲಾವು ಫಸ್ಟು. ಆಮೇಲೆ ಹಿಂದಿನ ದಿನವೇ ದೋಸೆಗಾದರೂ ಇದಕ್ಕೆ ಪಡ್ಡಿಗಾದರೂ ನೆನೆ ಹಾಕಬೇಕು ಅಂತ ಅಂದ್ಕೊಂಡಿರ್ತೀನಿ. ಅದು ಏನಪ್ಪ ನೆನಪೇ ಆಗೋದಿಲ್ಲ, ಮರ್ಕೊಂಡೇ ಹೋಗಿರ್ತೀನಿ ಅದೇನೇನೋ ಮಾಡ್ಕೊತ. ಓಕೆ, ಫೈನಲಿ ಈರುಳ್ಳಿ ಮಸಾಲ ಎಲ್ಲ ಹಾಕಿದ್ದಾಯಿತು. ಹಾಕಿಲ್ಲ ಫ್ರೆಂಡ್ಸ್, ಈರುಳ್ಳಿ ಫ್ರೈ ಮಾಡಿದ್ದಾಯಿತು. ಇವಳು ಯಾವಾಗ ಹಾಕಿದ್ಲು ಮಸಾಲ ಅಂತ ಅಂದ್ಕೋಬೇಡಿ, ಈಗ ಹಾಕ್ತೀನಿ ನೋಡಿ ಮಸಾಲ ಎಲ್ಲ ರುಬ್ಬಿರೋದ. ಫ್ರೆಂಡ್ಸ್, ಯಾವಾಗಲೂ ನೀವು ಅಡುಗೆ ಮಾಡೋ ಮುಂದೆ ಅಡುಗೆ ಕಡೆನೇ ಯೋಚನೆ ಇರಲಿ. ಅದಕ್ಕೆ ಇನ್ನೊಂದು ಕಡೆ ಏನೋ ಯೋಚನೆ ಮಾಡ್ಕೊತ ಈ ಕಡೆ ಅಡುಗೆ ಮಾಡೋದ್ರಿಂದ ಅಡುಗೆ ಹದವಾಗಿ ಬರೋದಿಲ್ಲ, ರುಚಿಯಾಗಿ ಆಗೋದಿಲ್ಲ. ಯಾಕಂದರೆ ಮನಸ್ಸು ಒಂದು ಕಡೆ, ದೇಹ ಒಂದು ಕಡೆ, ಕೆಲಸ ಒಂದು ಕಡೆ ಆದರೆ ಯಾವುದೂ ಕರೆಕ್ಟಾಗಿ ಆಗೋಲ್ಲ. ಸೊ ನೀವು ಏನು ಮಾಡ್ತಿದ್ದೀರೋ ಆ ಕಡೆಗೆ ಕಾನ್ಸಂಟ್ರೇಷನ್ ಇರಲಿ. ಅಡುಗೆ ಮಾಡಬೇಕಾದ್ರೆ ಎಷ್ಟು ಹಾಕ್ತಿದ್ದೀನಿ ಏನು ಅದ್ರ ಪ್ರಮಾಣ ನಿಮಗೆ ಗೊತ್ತಿದ್ದರೆ ಎಲ್ಲ ಹದವಾಗುತ್ತೆ, ಟೇಸ್ಟು ಚೆನ್ನಾಗಾಗುತ್ತೆ, ಚೆನ್ನಾಗೂ ಊಟ ಮಾಡ್ತಾರೆ. ಚೆನ್ನಾಗಿ ಮಾಡಿದರು ಅಂತ ಒಂದು ಖುಷಿ ಪಡ್ತಾರೆ, ಹೇಳ್ತಾರೆ. ಆವಾಗ ನಮಗೆ ಎಷ್ಟು ಸಂತೋಷ ಆಗುತ್ತಲ್ವ. ಇವಾಗ ಎಲ್ಲ ಫ್ರೈ ಆದಮೇಲೆ 1.5 ಟೇಬಲ್ ಸ್ಪೂನ್ ಸಾಲ್ಟ್ ಕೂಡ ಹಾಕ್ಕೊಂಡೆ. ಇಷ್ಟೆಲ್ಲ ಫ್ರೈ ಮಾಡಿಕೊಂಡು ನಂತರ ನೀರು ಹಾಕ್ಕೊಂಡು ಅದಕ್ಕೆ ಅಕ್ಕಿ ಕೂಡ ಹಾಕಿದೆ. ಅಕ್ಕಿ ಹಾಕಿದ್ದು ನಿಮಗೆ ತೋರಿಸಿಲ್ಲ. ಸೊ ಎಲ್ಲ ವೀಡಿಯೋ ಮಾಡೋ ಅಷ್ಟೊತ್ತಿಗೆ ಲೆಂತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿ ಎಲ್ಲ ಹಾಕಿ ಎಲ್ಲದರ ಕನ್ಸಿಸ್ಟೆನ್ಸಿ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕಿಬಿಟ್ಟು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಚಕ್ಕೆ ಆಮೇಲೆ ಏಲಕ್ಕಿ ಎಲ್ಲ ರುಬ್ಬಿದ್ದೆ. ಆದ್ರೂ ಸ್ವಲ್ಪ ಗರಂ ಮಸಾಲ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಮುಚ್ಚಿದೆ. ನಿಮಗೆ ಬೇಕಂದರೆ 2 ಸೀಟಿ ಬೇಕಂದರೆ 2 ಹೊಡ್ಸ್ಕೊಬೋದು, ಅರ್ಜೆಂಟ್ ಇದೆ ಅಂದರೆ. ಇಲ್ಲ 1 ಸೀಟಿ ಅಂದ್ರೂ ಓಕೆ ಆಗಿರುತ್ತೆ.
ಮುಚ್ಚಿಬಿಟ್ಟು ಹೊರಗಡೆ ಬಂದೆ. ಇವಳು ನೋಡಿ ಸ್ಟೈಲ್ ರಾಣಿಬೇಡಿ, ಯಾವಾಗ ನೋಡಿ ಸ್ಪೆಕ್ಸ್ ಹಾಕ್ಕೊಂಡೆ ಓಡಾಡ್ತಿರ್ತಾಳೆ. ಹಾಗೆ ಟೈಮು 9:30 ಆಗಿತ್ತು. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಇವತ್ತು ಎದ್ದೋಳಕ್ಕೆ ರೆಡಿ ಇಲ್ಲ. ಸೊ ಹಂಗಾಗಿ ನನ್ನ ಮಗಳಿಗೆ ಪಪ್ಪನ ಎದ್ದಾಳಿಸು ಚಿನ್ನು ಅಂತ ಹೇಳ್ತಾ ಇದ್ದೆ. ಅವಳು ಪಪ್ಪ ಎದ್ದೋಳು ಎದ್ದೋಳು ಅಂತ ಹೊಡಿತಾ ಇದ್ಲು. ಅವರು ಬೇಕಂತಲೇ ಅಂದರೆ ಎಚ್ಚರಿತ್ತು, ಬೇಕಂತಲೇ ಸುಮ್ಮನೆ ಮಲಗಿದ್ರು ಇವಳಿಗೆ ಆಟ ಆಡಿಸ್ಬೇಕಂದು. ಹಾಗೆ ಒಂದು ಉಪ್ಪ ಕೊಡು ಇಂಚರ ಅಂತಂದೆ. ಕೊಟ್ಟಲು ಸಹ. ಆದರೂ ಅವರೇನು ಇದು ಮಾಡಲಿಲ್ಲ, ಸುಮ್ಮನೆ ಮಲ್ಕೊಂಡಿದ್ರು. ಖುಷಿಪಟ್ಟರು ಅವಳು ಉಪ್ಪ ಕೊಟ್ಟಿದ್ದಕ್ಕೆ. ಕೊಟ್ಟೆ ಅಂತ ಹೇಳ್ತಿದ್ದಾಳೆ ನೋಡಿ. ಆಯಿತು, ಫೈನಲಿ ಎದ್ದರು. ಅಷ್ಟ್ರ ಮೇಲೆ ಎದ್ದರು, ಎಲ್ಲರಿಗೂ ನಾಷ್ಟ ಹಾಕ್ಕೊಟ್ಟೆ. ಪಲಾವ್ ರೆಡಿಯಾಗಿತ್ತು. ಪಲಾವ್ ಮತ್ತು ರೈಸ್ ಇದನ್ನು ಮೊಸರು ಬಜ್ಜಿ ಮಾಡಿದ್ದೆ, ತಿಂದರು, ಮುಗೀತು. ಇವತ್ತು ಸಂಡೇ. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಾವು ಇವತ್ತೊಬ್ಬರು ನೋಡೋಕೆ ಹೋಗ್ತಾಯಿದ್ದೀವಿ. ತಿಂದರು ಕೂಡ ಇವತ್ತು ಹಾಲಿಡೇ ಮಾಡಿದ್ದಾರೆ ಹೋಟೆಲ್. ಯಾರು ನೋಡೋಕೆ ಹೋಗ್ತಿದ್ದೀವಿ ಅಂತಂದರೆ ನಮ್ಮ ಮನೆಯವ್ರ ಫ್ರೆಂಡು ಮಿಸ್ಸಸ್ಸು. ಅವರು ಈಗ ನನಗೆ ಫ್ರೆಂಡ್ ಆಗಿದ್ದಾರೆ. ನನಗೆ ಅಕ್ಕ ಅಕ್ಕ ಅಂತ ಕರೀತಾರೆ ಅವರು. ಯಾಕೆ ಅವ್ರನ್ನ ನೋಡೋಕೆ ಹೋಗ್ತಿದ್ದೀವಿ ಅಂದರೆ ಅವ್ರು ಪ್ರೆಗ್ನೆನ್ಸಿ ಇದ್ದಾರೆ, 3 ಮಂತ್ಸು. ಹಾಗಾಗಿ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಬರೋಣ ಅಂತ. ಏನಾದರೂ ಊಟ ಅಡುಗೆ ಮಾಡ್ಕೊಂಡೋಗಿ. ಏನು ಅಡುಗೆ ಮಾಡ್ತಿದ್ದೀನಿ ಅವ್ರಿಗೋಸ್ಕರ ಅಂದರೆ, ಅವರಿಗೆ ಪುಳಿಯೋಗರೆ ತಿನ್ನಂಗಾಗೈತಂತೆ, ಮತ್ತು ರೊಟ್ಟಿ ಬೇಕಂತೆ, ಕಾಜು ಪನ್ನೀರು ಮಾಡ್ಕೊಂಬಾಕ ಅಂತ ಹೇಳಿದ್ದು, ಮತ್ತು ಚಟ್ನಿ ಅದೆಲ್ಲ ಮಾಡಿಟ್ಕೊಂಡಿದ್ದೀನಿ. ಅದಿಷ್ಟು ತೊಗೊಂಡು ಒಂದು ಸ್ವಲ್ಪ ಬೇಕ್ರಿಲಿರೋ ಸ್ವೀಟ್ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ರೆಗ್ನೆನ್ಸಿ ಇದ್ದಾಗ ಏನಾದರೂ ತಿನ್ನಬೇಕು ಅನ್ಸಿದ್ರೆ ಅದು ತಿನ್ನೋವರೆಗೂ ಸಮಾಧಾನ ಇರಲ್ಲ ಅಲ್ವಾ. ಅದು ಯಾವಾಗ ತಿಂತೀವೋ ಏನೋ ಅನ್ನೋಷ್ಟು ಕ್ಯೂರಿಯಾಸಿಟಿ, ಬಾಯಲ್ಲಿ ನೀರು ಹಾಗೆ ಬರ್ತಾ ಇರ್ತೈತಿ. ಫ್ರೆಂಡ್ಸ್, ನಾವು ಲಿಂಗಾಯತರು. ನನಗೇನು ತಿನ್ಬೇಕು ಅನ್ಸಿತ್ತು ಅಂದರೆ 2ನೇ ಪ್ರೆಗ್ನೆನ್ಸಿ ಇದ್ದಾಗ, 1ನೇ ಪ್ರೆಗ್ನೆನ್ಸಿ ಇದ್ದಾಗ ನನಗೆ ಅದು ತಿನ್ಬೇಕಿತ್ತು ಅನ್ಕೊಂತ ಏನೂ ಆಸೆ ಇರಲಿಲ್ಲ ಫ್ರೆಂಡ್ಸ್. 2ನೇ ಪ್ರೆಗ್ನೆನ್ಸಿ ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ನಾವು ಅಲ್ಲಿ ಫಸ್ಟ್ ಇದ್ದಿದ್ದು ಬಾಡಿಗೆ ಮನೆಯಲ್ಲಿ, ಓನರ್ ಮನೆಯಲ್ಲಿ ಏನೋ ಫಿಶ್ ಫ್ರೈಯೋ ಏನೋ ಮಾಡಿದರು, ನಾನ್ ವೆಜ್ದು. ಇಲ್ಲ ಫಿಶ್ ಫ್ರೈದೇ. ಅದು ಸ್ಮೆಲ್ ನೋಡಿದ್ರೆ ಹಂಗೆ ಅನ್ನಿಸ್ತು ನನಗೆ. ಆ ಸ್ಮೆಲ್ ನೋಡಿದೆ, ಅದು ನೋಡಿದಾಗಿಂದ ಸ್ಮೆಲ್ನ ತಿನ್ನಬೇಕು ಅಂತ ತುಂಬ ಆಸೆ ಆಯಿತು ಫ್ರೆಂಡ್ಸ್. ಫಿಶ್ಶು ನಾವು ತಿನ್ನಂಗಿಲ್ಲ ಲಿಂಗಾಯತರು, ಆದರೆ ತಿನ್ನಬೇಕು ಅಂತ ಅಷ್ಟು ಆಸೆ ಆಯಿತು. ತಿನ್ನೋವರೆಗೂ ಸಮಾಧಾನ ಆಗಲಿಲ್ಲ ನನಗೆ. ಸಂಡೇ ದಿನ ಒಂದಿನ ನಮ್ಮ ಮನೆಯವ್ರಿಗೆ ಕರ್ಕೊಂಡೋಗಿ ಫಿಶ್ ತಿಂದೇ ಬಂದೆ ನಾನು. ಇವಾಗಾದ್ರೂ ಅವಾಗ ತಿಂದಲ್ವ ಟೇಸ್ಟ್ ಅನ್ನಿಸ್ತು. ಇವಾಗ ಕೂಡ ತಿಂತೀನಿ. ಯಾರಿಗಾದ್ರೂ ಹೇಳಿದ್ರೆ ನಗ್ತಾರೆ ಫ್ರೆಂಡ್ಸ್. ಯಾರ ಹತ್ರನೂ ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ನಿಮಗೆ ಫಸ್ಟ್ ನಾನು ಶೇರ್ ಮಾಡ್ಕೊತಿರೋದು ಫಿಶ್ ತಿಂದಿದ್ದೀನಿ ಅಂತ ಹೇಳ್ಬಿಟ್ಟು. ನನ್ನ ಮಗುಗೆ, ನಮ್ಮ ಮನೆಯವ್ರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೇ ಅವಳು ಇಲ್ಲೇ ಹುಬ್ಳಿಯಲ್ಲೇ ಇರೋದು, ಶ್ವೇತಾ ಅಂತ ಹೇಳ್ಬಿಟ್ಟು. ನೋಡೋಕೆ ಹೋಗ್ತಿದ್ದೀನಿ ಅಂದೆಲ್ಲ, ಪ್ರೆಗ್ನೆನ್ಸಿ ಇದ್ದಾಳೆ ಅಂದು. ಅವ್ರ ಅತ್ತೆ ಮಾವ ಇಲ್ಲೇ ಇದ್ದಾರೆ. ಅವ್ರೂ ಅಂದರೆ ಇವರಿಬ್ಬರು ಮದುವೆ ಆಗಿ ಹೊಸ್ದಾಗಿದ್ದಾರಲ್ವಾ, ಬೇರೆ ಇರಲಿ ಅಂತೇಳಿ ಬೇರೆ ಇಟ್ಟಿದ್ದಾರೆ, ಬೇರೆಯೇ ಇದ್ದಾರೆ. ಅತ್ತೆ ಸ್ವಲ್ಪ ಜೋರು, ಸ್ವಲ್ಪ ಏನಾದರೂ ಅಡ್ಜಸ್ಟ್ ಮಾಡ್ಕೊಳಲ್ಲ, ಆ ಥರ ಬೇರೆ ಇದ್ದಾರೆ. ಏನೋ ಅವ್ರ ಮಗ ಫೋನ್ ಮಾಡಿ ಹೇಳಿದರೆ ಹಿಂಗೆ ಆಗ್ತೈತೆ ಅವಳಿಗೆ ಅಂತಂದು ಹೇಳಿದರೆ, ವಾಂತಿ ಎಲ್ಲ ಆಗ್ತೈತಿ, ಏನಾದರೂ ಮಾಡಿಕೊಡ್ಬಾರ್ದಾ ಒಂದು ತಿಂಗಳು ಒಪ್ಪತ್ತಿದ್ದು ಅಂತ ಅಂದರೆ, ಇಲ್ಲ ಅವ್ರ ಮನೆಯವ್ರಿಗೆ ಫೋನ್ ಮಾಡಿ ಹೇಳು, ಅವ್ರ ಅಪ್ಪ ಅಮ್ಮಗೆ ಫೋನ್ ಮಾಡಿ ಹೇಳು, ಅವ್ರ ಅಕ್ಕ ಎಲ್ಲ ಇದ್ದಾರೆ, ಬಂದು ಮಾಡ್ತಾರೆ ಅಂತ ಅಂದ್ರಂತೆ ಪಾಪ. ಅದಕ್ಕೋಸ್ಕರ ಅವ್ರ ಮಮ್ಮಿ ಕೆಲ್ಸಕ್ಕೇನೋ ಹೋಗ್ತಾರಂತೆ, ಅವ್ರ ಶ್ವೇತಾರ ಮಮ್ಮಿ. ಅದು ಬಿಟ್ಟು ಬರೋಕ್ಕಾಗಲ್ಲ. ಅವ್ರ ಅಕ್ಕ ಎಷ್ಟು ದಿನ ಅಂತ ಬಂದು ಇಲ್ಲಿ ಇರೋಕ್ಕಾಗ್ತೈತಿ, ಇವಳು ಗಂಡನ ಮನೆಯಲ್ಲಿ. ಅವ್ರಿಗೂ ಮುಜುಗರ ಆಗುತ್ತೆ. ಬೇಡ, ಒಂದು ವಾರದೊಳಗೆ ಇರ್ಬೋದು, 4-5 ದಿನ, ತಿಂಗಳು ಗಂಟಲೆ ಇರೋಕ್ಕಾಗ್ತೈತಾ ಇವರು ಹೇಳ್ತಾರೆ ಅಂತ ಹೇಳಿ. ಪಾಪ ಅವಳಿಗೆ ಏನಾರು ತಿನ್ನಂಗೆ ಆಗ್ಬೇಕಂದ್ರೆ ಯಾರ ಮನೆಗೆ ಸದ್ಯಕ್ಕೆ ಮಾಡಿಕೊಡೋದು. ಒಂದು 5 ತಿಂಗಳು ಕರ್ಕೊಂಡು ಹೋಗ್ತಾರಂತೈತೆ ಅವ್ರ ಮನೆಗೆ. ಸದ್ಯಕ್ಕೆ ಈಗೇನಾದ್ರು ತಿನ್ನಂಗಾಗಿತ್ತು ಅಂತ ಅದಕ್ಕೆ ಹೋಗಿ ಬರೋಣ ಮಾತಾಡ್ಸ್ಕೊಂಬರೋಕ್ಕೆ ಅಂತ ಹೇಳಿ ಅಂದ್ಕೊಂಡ್ವಲ್ಲ. ಫೋನ್ ಮಾಡಿದ್ದೆ ಏನಾದ್ರು ತಿನ್ನಂಗಾಗಿತ್ತಾ ಅಂತ ಹೇಳಿ. ಅದಕ್ಕೆ ಅವಳು ಆ ಸತಿ ಯಾವಾಗ ಒಂದು ಸತಿ ಬಂದಿದ್ರು, ಅವಾಗ ಕಾಜು ಪನ್ನೀರು ಮತ್ತು ಚಪಾತಿ ಮಾಡಿದ್ದೆ, ಅದನ್ನೇ ನೆನ್ಪು ಮಾಡಿದ್ಲು ಅವಳು. ಆ ಸತಿ ಮಾಡಿದ್ದಲ್ಲ ಅಕ್ಕ, ಅದೇ ಚೆನ್ನಾಗಿತ್ತು, ಅದನ್ನೇ ಮಾಡ್ಕೊಂಬ, ಆದರೆ ಚಪಾತಿ ಬದಲು ನನಗೆ ರೊಟ್ಟಿ ಮಾಡ್ಕೊಂಬ, ಚಪಾತಿ ತಿನ್ನಂಗಾಗಲ್ಲ ಅಂದು. ಸರಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಪುಳಿಯೋಗರೆ ಬೇಕಂತೆ. ಆಮೇಲೆ ಕೆಂಪದ ಮೆಂತ್ಯ ಚಟ್ನಿ ಮಾಡಿಟ್ಕೊಂಡಿದ್ದೀನಿ, ಶೇಂಗಾ ಚಟ್ನಿ, ಪುಡಿ ಚಟ್ನಿ ಮಾಡಿಟ್ಕೊಂಡಿದ್ದೀನಿ. ಅದಿಷ್ಟು ತೊಗೊಂಡು ಬೇಕ್ರಿ ಸ್ವೀಟ್ ತೊಗೊಂಡು ಹೋಗಿ ಬರ್ತೀವಿ ಫ್ರೆಂಡ್ಸ್. ಮುಂದೆ ಏನಾಗುತ್ತೆ ಅಂತ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಡುಗೆ ಎಲ್ಲ ಮಾಡಿದ್ದು ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದರೆ ಅಲ್ಲೇ ಅವ್ರ ಮನೆಯಲ್ಲೇ ಸ್ವಲ್ಪ ವೀಡಿಯೋ ಮಾಡ್ತೀನಿ. ಯಾರನ್ನು ನೋಡೋಕೆ ಹೋಗಿದ್ವಿ, ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತೀನಿ.
ನೋಡ್ತಾ ಇರಿ, ಕಾಯ್ತಾ ಇರಿ ಫ್ರೆಂಡ್ಸ್. ಈಗ ಟೈಮು 1 ಗಂಟೆ ಆಗಿದೆ, 1:15 ಬರ್ತಾ ಇದೆ ನೋಡ್ಬೋದು. ಈಗ ಹೊಂಟಿದ್ದೀವಿ ಮಾತಾಡ್ಸೋಕ್ಕೆ. ಸೊ ನಮ್ಮ ಮನೆಯವ್ರು ಮುಂದೋರು, ನಾನು ಈಗ ಬೀಗ ಹಾಕ್ಕೊಂಡು ಹೋಗ್ತೀನಿ. ಕೀ ಹಾಕ್ತೀನಮ್ಮ. ಏನ್ ನಡಿ ಮಗನ, ಪಪ್ಪ ಪಪ್ಪ ಪಪ್ಪ. ಚಪ್ಪಲ್ ಬ್ಯಾಡ್ ನಡಿ, ನಿಂಗೆ ಬ್ಯಾಡ್ ನಡಿಮ್ಮ, ಬೀಳ್ತಾವು. ಈಗ ಫ್ರೆಂಡ್ಸ್, ಇವಳೇ ನೋಡಿ ಶ್ವೇತಾ ಅಂತ. ನಾನು ಇವಳನ್ನೇ ಮಾತಾಡ್ಸೋಕ್ಕೆ ಬಂದಿರೋದು. ಇವಾಗ 4 ಮಂತ್ಸ್ ಪ್ರೆಗ್ನೆನ್ಸಿ ಇದ್ದಾಳೆ. ಇವಳೇ ನಮ್ಮ ಯಜಮಾನ್ರ ಫ್ರೆಂಡ್ ಮಿಸ್ಸಸ್. ನನಗೂ ಇವಾಗ ಫ್ರೆಂಡ್, ಸಿಸ್ಟರ್ ಎಲ್ಲ. ಸೊ ಅವ್ರ ಮನೆಯಲ್ಲೇ ಇದು. ನನ್ನ ಮಗ ಟಿ ವಿ ನೋಡ್ತಾ ಇದ್ದ. ಇವ್ರು ನಮ್ಮ ಯಜಮಾನ್ರು ಮಲ್ಕೊಂಡ್ಬಿಟ್ಟಿದ್ದಾರೆ ಊಟ ಮಾಡಿ. ನನ್ನ ಮಗಳು ಮಲಗಿದ್ದಾಳೆ. ಅವ್ರ ಮಾವ ಇವ್ರ ಚೇರ್ ಮೇಲೆ ಕುತ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಮಳೆ ಬರ್ತಾಯಿತ್ತು. ಹೊರಗಡೆ ವೆದರ್ ತುಂಬ ಚೆನ್ನಾಗಿತ್ತು, ನೋಡೋಕ್ಕೆ ತುಂಬ ತಂಪಾಗಿತ್ತು. ಎಲ್ಲ ಗಿಡಗಳೆಲ್ಲ ಹಸುರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಫ್ರೆಂಡ್ಸ್. ಇದು ಬಾದಾಮಿ ಮರ ನೋಡಿ ಎಷ್ಟು ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ಪು ಇದೆ. ಹೊರಗಡೆ ಮಳೆ ಬಂದರೆ ಒಂದು ಚೆಂದ, ಗಿಡಗಳನ್ನೆಲ್ಲ ಹಸೂರಾಗಿ ನೋಡೋಕ್ಕೆ. ಫ್ರೆಂಡ್ಸ್, ಗಾಡಿ ನಮ್ಮದೇ ಫ್ರೆಂಡ್ಸ್, ಅದು ಹೊರಗಡೆ ನಿಲ್ಲಿಸಿರೋದು, ಗೇಟ್ ಹೊರಗಡೆ. ನೋಡಿ ಬಾದಾಮಿ ಕಾಯಿ ಹೆಂಗೆ ಕಾಣಿಸ್ತಿದ್ದಾವೆ, ಇನ್ನೂ ಹಸಿ ಇದ್ದಾವೆ, ಒಣಗಿಲ್ಲ. ಅವು ಒಣಗಿಬಿಟ್ಟು ಕೆಂಪಾದರೆ ಚೆನ್ನಾಗಿರ್ತವೆ. ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಗಾಡಿ ಹೊರ ನಿಲ್ಲಿಸಿ ನೋಡಿ ಫ್ರೆಂಡ್ಸ್. ಮಳೆ ಬಂದು ರೋಡೆಲ್ಲ ಯಾವ ಥರ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಮ್ಮ ಹುಬ್ಳಿ ಚಾನಲ್ಗೂ ಸಪೋರ್ಟ್ ಮಾಡಿ, ಶೇರು ಲೈಕು ನಮಗೂ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ಸ್ ಫಾರ್ ವಾಚಿಂಗ್.